ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸ್ಫೋಟವಾಗಿ ಬಾಲಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ಬಾಗಲಕೋಟೆಯ ನರೇನೂರ ಗ್ರಾಮದಲ್ಲಿ ನಡೆದಿದೆ. ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ದಂತ ವೇಳೆ ಕಲ್ಲು ಸಿಡಿದು ಬಾಲಕಾರ್ಮಿಕ ರಮೇಶ್ ನಂದ್ಯಾಳ ಸಾವನ್ನಪ್ಪಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 17 ವರ್ಷದ ಬಾಲಕನಾದರೂ ಕೂಡ ಎಫ್ಐಆರ್ನಲ್ಲಿ 19 ವರ್ಷ ಅಂತ ಉಲ್ಲೇಖವಾಗಿದ್ದು ಕ್ರಷರ್ ಮಾಲೀಕ ಮಲ್ಲಪ್ಪ ಪೂಜಾರಿ ವಿರುದ್ಧ ದೂರು ದಾಖಲಾಗಿದೆ. ಜೂನ್ 29ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಚೈಲ್ಡ್ ಲೇಬರ್ ಆಕ್ಟ್ ಅಡಿ ಕೇಸ್ ಇನ್ನೂ ಕೂಡ ದಾಖಲಾಗಿಲ್ಲ. ಬೆಂಗಳೂರಿನಲ್ಲಿ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ. ಬಳೆಪೇಟೆಯ ಎಂಜಿ ಆರ್ಕಿಡ್ ಕಾಂಪ್ಲೆಕ್ಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 3 ಕಾಸ್ಮೆಟಿಕ್ ಶಾಪ್, 4 ಬೊಂಬೆ ಅಂಗಡಿಯ ಲಕ್ಷಾಂತರ ರೂಪಾಯಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಕಾಂಪ್ಲೆಕ್ಸ್ನಲ್ಲಿನ 7 ಅಂಗಡಿಗಳಿಗೆ ಬೆಂಕಿ ಆವರಿಸಿತ್ತು. ಸ್ಥಳಕ್ಕಾಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು. ಇಂದು ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿ ಕರಗ ಮಹೋತ್ಸವ ನಡೀತಾ ಇದೆ. ಹೀಗಾಗಿ ಶಾಸಕ ಇಕ್ಬಾಲ್ ಹುಸೇನ್ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. ಕರಗ ಮಹೋತ್ಸವದ ಮುನ್ನ ಮಡ್ಲಕ್ಕಿಯನ್ನ ಸೇವೆ ನೆರವೇರಿಸಿದ್ರು. ಅಲ್ಲದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 25,000 ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ನನಗೆ ರಾಮನು ಕೂಡ ಒಂದೇ, ರಹೀಮನು ಕೂಡ ಒಂದೇ ಅಂತ ಇಕ್ಬಾಲ್ ಹುಸೇನ್ ಹೇಳಿದರು. ಮಹಾರಾಷ್ಟ್ರ ಸರ್ಕಾರ ರಚನೆ ಬಳಿಕ ದಿನವೂ ಕೂಡ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇದಾವೆ. ಬಿಜೆಪಿ ಜೊತೆಗೆ ಹೋದಂತ ಕಾರಣಕ್ಕೆ ಎನ್ಸಿಪಿಯ ಸಂಸದರಾಗಿರುವಂತಹ ಪ್ರಫುಲ್ ಪಟೇಲ್ ಹಾಗೂ ಸುನಿತ್ ತಾತ್ಕಾರೆ ಅವರನ್ನ ಎನ್ಸಿಪಿಯಿಂದ ವಜಾಗೊಳಿಸಲಾಗಿದೆ. ಈ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಹೊಸ ಡಿಸಿಎಂ ಅಜಿತ್ ಪವಾರ್, ನಮಗೆ ಶಾಸಕರ ಬೆಂಬಲ ಇದೆ, ರೆಬಲ್ ಶಾಸಕರ ಅನರ್ಹಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನೋಟಿಸ್ ನೀಡಲಿಕ್ಕೆ ಶರದ್ ಪವಾರ್ಗೆ ಅಧಿಕಾರವೇ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಅಂತ ಹೇಳಿದ್ದಾರೆ ಅಜಿತ್ ಪವಾರ್. ಶಾಂಘೈ ಸಹಕಾರಿ ಒಕ್ಕೂಟ ಸಭೆಯನ್ನ ಈ ಬಾರಿ ಭಾರತ ಆಯೋಜನೆ ಮಾಡ್ತಾ ಇತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ವರ್ಚುವಲ್ ಸಭೆ ನಡೆಯಲಿದೆ. ಪ್ರಾದೇಶಿಕ ಭದ್ರತೆ, ಸಂಪರ್ಕ ಸುಧಾರಣೆ ಮತ್ತು ವ್ಯಾಪಾರ ವೃದ್ಧಿ ಕುರಿತಾಗಿ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಸಭೆಯಲ್ಲಿ ರಷ್ಯಾ ಅಧ್ಯಕ್ಷರಾಗಿರುವಂತಹ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸೇರಿದಂತೆ ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ ಮತ್ತು ಉಜ್ಬೆಕಿಸ್ತಾನದ ಮುಖ್ಯಸ್ಥರು ಭಾಗಿಯಾಗ್ತಾ ಇದ್ದಾರೆ. ರಷ್ಯಾದಲ್ಲಿ ನಡೆದಂತ ದಂಗೆಯ ಬಳಿಕ ಇದೇ ಮೊದಲ ಬಾರಿಗೆ ಪುಟಿನ್ ಸಭೆಯೊಂದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಗತ್ತಿನ ಅತಿದೊಡ್ಡ ಕ್ರೂಸ್ ಹಡಗು ಎಂಬ ಖ್ಯಾತಿಗೆ ಪಾತ್ರವಾಗಿರುವಂತಹ ಐಕಾನ್ ಆಫ್ ಸೀಸ್ 2024ರ ಜನವರಿಯಲ್ಲಿ ಮೊದಲ ಬಾರಿಗೆ ತನ್ನ ಯಾನವನ್ನು ಆರಂಭಿಸಲಿದೆ. ಈ ಹಡಗು ಫಿನ್ಲ್ಯಾಂಡ್ನಲ್ಲಿ ಪ್ರಾಯೋಗಿಕ ಸಂಚಾರವನ್ನು ನಡೆಸಿದೆ. ಮಿಯಾಮಿಯಿಂದ ಪ್ರಯಾಣ ಆರಂಭಿಸಲಿರುವಂತಹ ಹಡಗು ಜನವರಿ 27ರಂದು ಪೂರ್ವ ಕೆರಿಬಿಯನ್ ಸಮುದ್ರದಿಂದ ಪಶ್ಚಿಮ ಕೆರಿಬಿಯನ್ ಸಮುದ್ರದಲ್ಲಿ ಪ್ರಯಾಣವನ್ನು ನಡೆಸಲಿದೆ. ಈ ಹಡಗು ಪ್ರಯಾಣಿಕರಿಗಾಗಿ ಐಷಾರಾಮಿ ಕೊಠಡಿಗಳನ್ನು ಹೊಂದಿದ್ದು ಬಾಲ್ಕನಿ ನೋಟವನ್ನು ಹೊಂದಿದೆ. ಈ ಹಡಗು 365 ಕಿಲೋಮೀಟರ್ ಉದ್ದವಾಗಿದ್ದು 5,610 ಜನ ಪ್ರಯಾಣಿಸಬಹುದಾಗಿದೆ. 2,350 ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಹಡಗಿನಲ್ಲಿ ಪ್ರಯಾಣಿಸಲಿಕ್ಕೆ ಒಬ್ಬರಿಗೆ 1,39,000 ವೆಚ್ಚ ಆಗುತ್ತೆ. ಹದಿನೇಳು ವರ್ಷದ ಯುವಕನೊಬ್ಬ ಪೊಲೀಸರ ಗುಂಡಿಗೆ ಬಲಿಯಾದಂಥ ಬಳಿಕ ಫ್ರಾನ್ಸ್ನಲ್ಲಿ ಆರಂಭವಾದಂಥ ಹಿಂಸಾಚಾರ ಸತತ 6ನೇ ದಿನವೂ ಕೂಡ ಮುಂದುವರೆದಿದೆ. ದೇಶದ 220ಕ್ಕೂ ಹೆಚ್ಚು ನಗರಗಳಲ್ಲಿ ದಾಂಧಲೆ ನಡೆಸ್ತಾ ಇರುವಂಥ ಪ್ರತಿಭಟನಾಕಾರರು 300ಕ್ಕೂ ಹೆಚ್ಚು ವಾಹನಗಳಿಗೆ ಮತ್ತು 35ಕ್ಕೂ ಹೆಚ್ಚು ಕಟ್ಟಡಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ನಿನ್ನೆ ಒಂದೇ ದಿನ 157 ಜನ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 3,354ಕ್ಕೆ ತಲುಪಿದೆ.